ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೋಳಿಗೆ ಸಾರು ಮಾಡೋದು ಹೆಂಗಂತ ಹೇಳ್ತೀನಿ ರೀ. ಅದಕ್ಕೆ ನಾವು ನಮ್ಮ ಸೈಡ್ ಕಟ್ಟಿನ ಸಾಂಬಾರು ಅಂತಲೂ ಕರೀತಾರೆ ರೀ. ಈ ಕಟ್ಟಿನ ಸಾಂಬಾರು ಮಾಡೋಕೆ 1 ಕಪ್ ಕಡಲೆಬೇಳೆಯನ್ನು ಚೆಂದಾಗ ತೊಳ್ಕೊಬೇಕು ರೀ. ಆಮೇಲೆ ಅದಕ್ಕೆ 2 ಚರಿಗೆ ಆಗುವಷ್ಟು ನೀರು ಹಾಕಿ 1 ಅಥವಾ 2 ಸೀಟಿ ಹೊಡೆಸಿದ್ರೆ ಸಾಕ್ರಿ. ಪೂರ ಹಣ್ಣಾಗ ಬ್ಯಾಳೆ ಕುದ್ರೆ ಸರಿ ಆಗಲ್ರಿ ಹೂರ್ಣ. ಈ ಹೋಳಿಗೆ ಸಾರು ಮಾಡೋಕೆ ಹುಂಚೆಹಣ್ಣು ಬೇಕು ನೋಡ್ರಿ. ಈ ಹುಂಚೆಹಣ್ಣನ್ನ ಸ್ವಲ್ಪ ತೊಳೆದು ನೆನೆಯಾಕೆ ಬಿಡ್ಬೇಕು ರೀ. ಆಮೇಲೆ ತೆವಿ ಮ್ಯಾಗ 1 ಉಳ್ಳಾಗಡ್ಡಿ, 1 ಟಮಾಟಿ, ಬೆಳ್ಳುಳ್ಳಿ ಹಾಕ್ಕೊಂಡು ಎಣ್ಣೆ ಹಾಕಿ ಚೆಂದಾಗ ಹುರ್ಕೋಬೇಕು ರೀ. ಚಕ್ಕಿ ಲವಂಗ ಹಾಕಿ ಚೆಂದಾಗ ಹುರ್ಕೋಬೇಕು ರೀ. ಆಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಆರಾಕ ಬಿಡ್ಬೇಕು ನೋಡ್ರಿ. ಈ ಕಡೆ ಕುಕ್ಕರ್ ಸೀಟಿ ಹೊಡೆದಿರ್ತೈತಲ್ರಿ, ಅದು ತಣ್ಣಗಾಗಿಂದ ಬ್ಯಾಳಿ ಚೆಂದಾಗ ಬೇದಾವ ಎಲ್ಲ ಒಂದ್ಸಲ ಚೆಕ್ ಮಾಡಿಕೊಂಡು ಅದನ್ನು ಕಟ್ಟು ಬೇರೆ ತಕ್ಕೋಬೇಕ್ರಿ ಸೈಡಿಗೆ. ಅದನ್ನ ಬ್ಯಾಳಿನ ನಾವು ಪಲ್ಯನಾದರೂ ಮಾಡ್ಕೋಬೋದ್ರಿ, ಇಲ್ಲದ್ರೆ ಹೋಳಿಗೆನೂ ಮಾಡ್ಕೋಬೋದ್ರಿ. ಹೋಳಿಗೆ ಮಾಡೋದು ಹೆಂಗಂತ ನಿಮ್ಗೆ ಹಿಂದಿನ ವಿಡಿಯೋದಾಗ ಹೇಳೇನ್ರಿ, ಅದನ್ನು ಹೋಗಿ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿರಿ. ಮಿಕ್ಸಿ ಜಾರ್ ಒಳಗೆ 1 ಕಪ್ ಕೊಬ್ಬರಿ, ಹುರ್ಕೊಂಡಿದ್ದ ಮೆಣ್ಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋರಿ. ಕೊತ್ತಂಬರಿ ಸೊಪ್ಪು, ಆಮೇಲೆ ಎಲ್ಲ ಹುರ್ಕೊಂಡಿರ್ತೀವಲ್ರಿ, ಟೊಮೆಟೊ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಅವನ್ನೆಲ್ಲ ಹಾಕ್ಕೊಂಡು ಚೆಂದಾಗ ಸಣ್ಣಗ ಒಂದು ಪೇಸ್ಟ್ ಮಾಡ್ಕೋಬೇಕ್ರಿ. ನೋಡಾಕತ್ತೀರಲ್ರಿ, ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೋಬೇಕ್ರಿ. ಆಮೇಲೆ ಒಗ್ಗರಣೆಗಂತ ಪಾತ್ರೆ ಒಳಗೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಆದಿಂದ ಒಂದು ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ. ಜೀರಿಗೆ ಚಟ್ಪಟ್ ಆದ್ಮ್ಯಾಗ ಹುಂಚೆಹಣ್ಣು ನೆನೆಸಿಟ್ಟಿರ್ತೀವಲ್ರಿ, ಅದನ್ನ ತೊಳೆದು ಅದ್ರ ನೀರಷ್ಟ ಹಾಕ್ಬೇಕು ನೋಡ್ರಿ. ಹಾಕಿ ಅದನ್ನು ಕುದಿಯೋಕೆ ನಾವು ಬಿಡ್ಬೇಕ್ರಿ ಒಂದು ಸ್ವಲ್ಪ. ಹಿಂಗೆ ಈ ರೀತಿ ಕುದೀತೈತಲ್ರಿ ಹಿಂಗೆ. ಆಮೇಲೆ ಅದಕ್ಕೆ ನಾವು ರುಬ್ಕೊಂಡಿರ್ತೀವಲ್ರಿ ಆ ಮಸಾಲೆನ ಇದಕ್ಕೆ ಹಾಕಿ ಚೆಂದಾಗ ಹಸಿ ವಾಸನೆ ಹೋಗೋವರೆಗೂ ನಾವು ಕುದಿಸ್ಬೇಕ್ರಿ. ಆ ಮಿಕ್ಸಿ ಒಳಗೆ ಉಳ್ಕೊಂಡಿರ್ತೈತಲ್ರಿ, ಅದಕ್ಕೂ ಒಂಚೂರು ನೀರು ಹಾಕ್ಬೇಕ್ರಿ. ಸ್ವಲ್ಪ ಬೆಲ್ಲ ಹಾಕೋರಿ. ಆಮೇಲೆ ಕಟ್ಟು ಬಸ್ಕೊಂಡಿರ್ತೀವಲ್ರಿ, ಆ ಕಟ್ಟು ಹಾಕಿದ್ರೆ ಈ ಸಾರು ಮಸ್ತಾಗಿ ರೆಡಿ ಆಕೈತಿ. ಆಮೇಲೆ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಆಮೇಲೆ ಅದಕ್ಕೆ ಧನಿಯಾ ಪೌಡ್ರ್, ಗರಂ ಮಸಾಲ, ಅರಿಶಿನ ಪುಡಿ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಬೇಕ್ರಿ. ಒಂದು 5 ನಿಮಿಷ ಕುದಿಯೋಕೆ ಬಿಡ್ಬೇಕು ನೋಡ್ರಿ. ನೋಡಾಕತ್ತಿರಲ್ಲ ಈಗ ಎಷ್ಟು ಚಂದ ಕುದಿಯಾಕತೈತಿ ಸಾರು. ಹಿಂಗೆ ಸಾರು ಚಂದ ಕುದೀತಂದ್ರೆ ನಮ್ಗೆ ಕಟ್ಟಿನ ಸಾರು ರೆಡಿ ಆಕತ್ರಿ. ಕುಡಿದ್ರಲ್ಲ ಸ್ನೇಹಿತರೆ, ಈ ಕಟ್ಟಿನ ಸಾಂಬಾರು ಮಾಡೋದು ಎಷ್ಟು ಸರಳ ಇದೆ ಅಂತ ನೀವು ಒಂದ್ಸಲ ಮನೆ ಒಳಗೆ ಟ್ರೈ ಮಾಡಿರಿ. ಹೆಂಗಾಗೈತಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಂಗೆ ಸಬ್ಸ್ಕ್ರೈಬರು ಮಾಡಿರಿ. ಇನ್ನೂ ಹೊಸ ರೆಸಿಪಿಗಳು ಬೇಕಂದ್ರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.